ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ಐಶ್ ವ್ಲಾಗ್. ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಅಂಡ್ ಇವತ್ತು ಕ್ರಿಸ್ಮಸ್ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಮಶ್ರೂಮ್ ಪಲಾವ್ ಮಾಡ್ಕೊಂಡು ತಿಂದು ನಾನು ಮರ್ತೋಗ್ಬಿಟ್ಟಿದ್ದೆ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ, ಫೋಟೋ ತೆಗಿಬೇಕು ಅಂತ. ಸೊ ಆಮೇಲೆ ತಿಂದೆ ನೆನಪಾಯಿತು, ಅಯ್ಯೋ ಪರವಾಗಿಲ್ಲ ಬಿಡು ಅಂದ್ಕೊಂಡು ನಾನು ನಮ್ಮ ಮನೆಯವರು ರೈಡ್ ಹೋದೆ ಅಂದರೆ ವಂಡರ್ಲಾಗ್ ಹೋಗಿದ್ವಿ. ಸೊ ನಾವು ತುಂಬ ಚೆನ್ನಾಗಿತ್ತು ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನಾವಿಬ್ರು ಅಂದ್ಕೊಂಡು ಇಬ್ಬರು ಆಚೆ ಹೋಗೋಣ ಮಕ್ಕಳನ್ನ ಬಿಟ್ಟು ಅಂತ. ಸೊ ನಾವು ಎಲ್ಲಿ ಹೋಗ್ಬೋದು ಮಕ್ಕಳನ್ನ ಬಿಟ್ಟು ಅಂತ ಯೋಚನೆ ಮಾಡ್ತಿರುವಾಗ ಸರಿ ವಂಡರ್ಲಾಗ್ ಹೋಗೋಣ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಸುಮ್ಮನೆ ನಮಗೂ ಆಟ ಆಡಕ್ಬಿಡಲ್ಲ ಅಂದ್ಬಿಟ್ಟು ನಾವಿಬ್ಬರೇ ಬಂದಿದ್ವಿ. ಸೊ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಸೊ ನಾವು ಫಸ್ಟ್ ಹೋಗಿದ್ದು ಲ್ಯಾಂಡ್ ರೈಡ್ಸ್ಗೆ, ಬಟ್ ಅಲ್ಲಿ ಹೆವಿ ರಶ್ ಇರೋ ಕಾರಣ ನಾವು ವಾಟರ್ ಗೇಮ್ಸ್ ಕಡೆ ಬಂದ್ವಿ. ಇಲ್ಲಂತೂ ಸಖತ್ತಾಗಿ ಫನ್ ಮಾಡಿದ್ವಿ. ಫುಲ್ಲು ಕತ್ಲೆ ಫುಲ್ಲು ಸ್ಲೈಡ್ಸು ಸಖತ್ತಾಗಿತ್ತು. ಆಮೇಲೆ ನಮ್ಮದು ಲೇಸಿ ಪೂಲ್ ಅಂತ ಇತ್ತು, ಅಲ್ಲಿ ಹೋಗಿದ್ವಿ. ನಾನು ಫೋನ್ನ ಅದೇನದು ವಾಟರ್ ಪ್ರೂಫ್ ಬ್ಯಾಗಲ್ಲಿ ಹಾಕೊಂಡು ಹೋಗಿದ್ವಿ. ಅದೇನಾಯಿತು, ನೀರು ಹೋಗ್ಬಿಟ್ಟಿದೆ ಅದರಲ್ಲಿ, ನಾನು ನೋಡ್ಕೊಂಡೇ ಇಲ್ಲ. ಆಮೇಲೆ ನೋಡ್ತಿದ್ದೀನಿ ನೀರು ಹೋಗ್ಬಿಟ್ಟಿದೆ. ಸರಿ ಅಂತ ಆನ್ ಮಾಡ್ತಾ ಇದ್ದೀನಿ, ಆನ್ ಆಗ್ತಾ ಇಲ್ಲ, ಭಯ ಆಗೋಯ್ತು. ಸರಿ ಅಂದ್ಬಿಟ್ಟು ಲಾಕರ್ ಕಡೆ ಹೋಗ್ಬಿಟ್ಟು ನಮ್ಮ ಫೋನ್ ಇಟ್ಟು ಆಚೆ ಕಡೆ ಬಂದು ಆಮೇಲೆ ಮತ್ತೆ ಊಟ ಮಾಡಿಕೊಂಡು ಮತ್ತೆ ಆಟ ಆಡಕ್ಕೆ ಹೋದ್ವಿ. ಆಮೇಲೆ ಟೈಮ್ ನೋಡ್ತಾ ಇದ್ದೀನಿ ಅವಾಗಲೇ 6:30. ಸೊ ಸರಿ ಅಂದ್ಬಿಟ್ಟು ಮನೆಗೆ ಹೊರಟ್ವಿ. ಅಲ್ಲೊಂದು ಲಾಸ್ಟ್ ಗೇಮ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಅದೇನಂದರೆ ಸ್ಪೇಸ್ ಹೋಗೋದು 4000 km/h ಸ್ಪೀಡಲ್ಲಿ ಸ್ಪೇಸ್ಗೆ ಎಂಟರ್ ಆಗೋದು ಹೇಗಿರುತ್ತೆ ಅಂತ. ಸೊ ಅದನ್ನು ಸಖತ್ತಾಗಿತ್ತು, ಅದನ್ನು ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಅಲ್ಲೂ ಕೆಲಸ ಇತ್ತು. ಸೊ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಊರಿಗೆ ಹೋಗೋಣ ಅಂತ. ಆಮೇಲೆ ನೋಡ್ತಾ ಇದ್ದೀನಿ ಫೋನ್ ತೆಗೆದ್ಬಿಟ್ಟು ಏನಾಗಿದೆ ಕತೆ ನೋಡೋಣ ಅಂತ ಫೋನ್ ಆನೇ ಆಗ್ತಾ ಇಲ್ಲ. ಓ ಮೈ ಗಾಡ್, ಇವತ್ತೆ ಊರಿಗೆ ಹೋಗೋದಿದೆ ಹೆಂಗಪ್ಪ ಅನ್ಕೊಂಡೆ. ಸರಿ ಅಂದ್ಬಿಟ್ಟು ಹಂಗೆ ಇಟ್ಕೊಂಡು ಊರಿಗೆ ಬಂದಿದ್ದೀನಿ. ಈಗ ನೋಡಬೇಕು ಫೋನ್ ಕತೆ ಏನಾಯಿತು ಅಂತ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಐಶ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್.